ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಈಗ ಕಾಲರ್ ಒಬ್ರು ರೆಡಿ ಇದ್ದಾರೆ. ಬೆಳಗಾವಿಂದ ರಂಜಿತಾ ಕರೆ ಮಾಡಿದ್ದಾರೆ. ರಂಜಿತಾ ಅವರೇ ಹೇಳಿ, ಏನ್ ಪ್ರಶ್ನೆ ಇತ್ತು ನಿಮ್ದು? ನಮಸ್ತೆ ಮಾ. ನಮಸ್ತೆ, ಹೇಳಿ. ನನ್ನ ಹೆಸರು ರಂಜಿತಾ ಅಂತ. ಹಾ, ನಮ್ ಡ್ಯಾಡಿ ತುಂಬಾ ತಂಬಾಕು ಮತ್ತೆ ಸ್ಟಾರ್ ಎಲೆ ಅಡಿಕೆ ಎಲ್ಲವನ್ನು ತಿಂತಾರೆ. ಹಾ, ಅವ್ರದ್ದು ಏನಾದ್ರೂ ಸೊಲ್ಯೂಷನ್ ಇದ್ರೆ ಬಿಡಿಸೋದಕ್ಕೆ ಹೇಳಿ ಮ್ಯಾಮ್. ತುಂಬಾ ಖುಷಿ ಆಯ್ತು. ನಿಮ್ ತಂದೆ ಪರವಾಗಿ ಒಳ್ಳೆ ಕಾಳಜಿಯಿಂದ ನೀವು ಕ್ವಶನ್ ಹೇಳ್ತಿದ್ದೀರಾ. ಡಾಕ್ಟರ್ ಹೇಳ್ತಾರೆ. ಹಲೋ, ಹಲೋ. ಎಷ್ಟು ವಯಸ್ಸಿಂದ ತಗೊಂತಿದ್ದಾರೆ? ಅವರು ಮೊದ್ಲು ತಿಂತಿದ್ದಲ್ಲ ಸರ್, ಅವರು 2 years ದಿಂದ. ಓಕೆ. ಇವಾಗ ತುಂಬಾ ತಿಂತಾ ಇದ್ದಾರೆ. ಬೆಳಿಗ್ಗೆ ಎದ್ದ ತಕ್ಷಣ ಬ್ರಷ್ ಮಾಡೋಲ್ಲ, ಅದನ್ನೇ ಮೊದ್ಲು ತಿನ್ನೋದು. ಓಕೆ. ಅವ್ರಿಗೆ ಎಷ್ಟು ವಯಸ್ಸು? ಅವ್ರಿಗೆ ಇವಾಗ 50 years. 50 years. ಓಕೆ. ತೊಂದರೆ ಏನಾದ್ರು ಇದೆಯಾ? ಹಾ, ಅವ್ರಿಗೆ ಇವಾಗ ಸ್ವಲ್ಪ BP ಇದೆ. ಮತ್ತೆ ಸ್ವಲ್ಪ ಎದೆ ಯಾವಾಗಾದ್ರೂ ಚೆಸ್ಟ್ ಪೇನ್ ಬರುತ್ತೆ ಸ್ವಲ್ಪ. ಉಸಿರಾಟಕ್ಕೆ ತೊಂದರೆ ಆಗೋದು ಆತರ ಏನಿಲ್ಲ. ಇಲ್ಲ ಆತರ ಏನಿಲ್ಲ ಸರ್. ಓಕೆ. ನೋಡಿ, ಇವ್ರು ಈಗ ಇನ್ನೂ ಆ ಸಿಂಪ್ಟಮ್ಸ್ ಏನು ಕಾಣಿಸ್ಕೊಂಡಿಲ್ಲ ಇವ್ರಿಗೆ. ಸೊ ಇವಾಗಲೇ ಆದಷ್ಟು ಬೇಗ ಅವ್ರಿಗೆ ನೀವು ತಿಳುವಳಿಕೆ ಹೇಳ್ಬೇಕಾಗತ್ತೆ. ಇದು ತುಂಬಾ ಹೇಳ್ತೀವಿ ಸರ್, ಅವ್ರು ಕೇಳೋದೇ ಇಲ್ಲ. ನಿಜವಾಗ್ ಇಷ್ಟು ಹೇಳ್ತೀನಲ್ಲ, ಅವ್ರು ಒಂದ್ ಸ್ವಲ್ಪನೂ ನನ್ನ ಮಾತು ಕೇಳೋದಿಲ್ಲ ಅವರು. ಹೌದು. ಅಂದ್ರೆ ಅವ್ರಿಗೆ ಒಂದು ಇದಿರ್ಬೇಕಾಗತ್ತೆ, ಛಲ ಇರ್ಬೇಕಾಗತ್ತೆ. ಅದನ್ನ ನಿಲ್ಲಿಸ್ತೀನಿ ಅಥವಾ ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ತೀನಿ ಅಂತ ಅಂದ್ಬಿಟ್ಟು. ಯಾಕಂದ್ರೆ ಕೆಲವೊಬ್ರು ಅಡಿಕ್ಷನ್ ಆಗಿರುತ್ತೆ ಅದನ್ನು. ಸೊ ಅದಕ್ಕೆ ಬಿಡ್ಬೇಕಾದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಅಟ್ಲೀಸ್ಟ್ ಅದು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬಂದ್ರು ಅದು ಒಳ್ಳೇದೇ ಅಂತಾನೆ ಹೇಳ್ಬೋದು. ಸೊ ಆದಷ್ಟು ನೀವು ತಿಳುವಳಿಕೆ ಹೇಳಿ ಅವ್ರಿಗೆ. ನಿಮ್ಮಿಂದ ಇಡೀ ಜನತೆಗೆ ಒಂದು ಮೆಸೇಜ್ ಏನಾದ್ರೂ ಕೊಡಿ ಸರ್ ಪ್ಲೀಸ್. ಅಂದ್ರೆ ನೋಡಿ, ಶಾಪ್ಗಳಿಗಾಗಿ ಏನಾದ್ರೂ ನಿಷೇಧ ಏನಾದ್ರೂ ಮಾಡ್ಲಿ ಇದನ್ನ. ಸ್ಟಾರ್ ಗುಟ್ಕಾ ಏನ್ ಬೇಕಾದ್ದು ನೋಡಿ, ಅದು ನಿಷೇಧ ಮಾಡೋದಕ್ಕೆ ಎಲ್ಲ ಅದಕ್ಕೆ ಬೇರೆ ಅಥಾರಿಟೀಸ್ ಇರುತ್ತೆ. ಸೊ ಹೆಚ್ಚಾಗಿ ಇದು ಅವರ ಒಂದು ಕಂಟ್ರೋಲಲ್ಲಿ ಇರಬೇಕಾಗತ್ತೆ. ಅಂದರೆ ಏನು ತಗೊಂಡ್ರೆ ಅವ್ರಿಗೆ ಒಳ್ಳೇದಾಗುತ್ತೆ, ಏನು ತಗೊಂಡ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅವರು ಯೋಚನೆ ಮಾಡಬೇಕಾಗತ್ತೆ. ಸೊ ನೀವು ಆದಷ್ಟು ಬುದ್ಧಿವಾದ ಹೇಳ್ತಾ ಇರಿ, ಖಂಡಿತ ಕೇಳ್ತಾರೆ. ಸೊ ಖಂಡಿತವಾಗ್ಲೂ ಅವ್ರಿಗೆ ಇವಾಗಲೇ ಮುನ್ನೆಚ್ಚರಿಕೆ ವಹಿಸಿದ್ರೆ ಮುಂದೆ ತೊಂದರೆ ಬರೋದನ್ನ ತಡೆಗಟ್ಟಬಹುದು ಅಂತ. ಥ್ಯಾಂಕ್ ಯು ರಂಜಿತಾ. ಈಗ ಆರಾಧ್ಯ ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಆರಾಧ್ಯ ಅವರೇ ಹೇಳಿ, ಏನು ಸಮಸ್ಯೆ ಇದೆ? ಮೇಡಮ್ ಅವರೇ, ನಾನು ಸುಮಾರಾಗ್ಲೇ 20 years ಇಂದ ನಾನು ಈ ಸ್ಮೋಕ್ ಮಾಡ್ತಾ ಇದ್ದೀನಿ. ಬಟ್ ಏನೇನೋ ಮಾಡಿದೆ, ಯಾವ್ದು ಈ ಟ್ಯಾಬ್ಲೆಟ್ಸ್ ಎಲ್ಲ ಇದೆಯಲ್ಲ, ಅದನ್ನ ತಗೊಂಡ್ರು ಸಹ ಕಂಟ್ರೋಲ್ ಆಗ್ತಾ ಇಲ್ಲ. ಓಕೆ. ಏನ್ ಸಮಸ್ಯೆ ಇದೆ ಸರ್ ನಿಮ್ಗೆ ಆರಾಧ್ಯ ಅವರೇ? ಏನಾದ್ರು ಸಮಸ್ಯೆ ಇದೆಯಾ ಆರೋಗ್ಯದಲ್ಲಿ? ಏನೇ ತೊಂದರೆ ಇಲ್ಲ, ಬಟ್ ಅದನ್ನ ಬೇಕೇ ಬೇಕು ಅಂತ ನಾ ಸ್ಮೋಕ್ ಮಾಡ್ಲೇಬೇಕು, ಇಲ್ಲಾಂದ್ರೆ ತೊಂದರೆ ಆಗೇ ಆಗುತ್ತೆ. ಅದು ಒಳಗಡೆ ನಿಮ್ ದೇಹವನ್ನ ಸುಡ್ತಾ ಇರುತ್ತೆ. ಸೊ ಇದಕ್ಕೆ ನಿಮ್ಮ ಪ್ರಶ್ನೆಗೆ ಡಾಕ್ಟರ್ ಉತ್ತರಿಸ್ತಾರೆ. ಓಕೆ ಸರ್. ಏಜ್ ಎಷ್ಟು ಸರ್ ತಮ್ಮದು? ಸರ್ ನನಗೆ ಆಗ್ಲೇ 54 ವರ್ಷ ಸರ್. ಓಕೆ. ಎಷ್ಟು ವರ್ಷದಿಂದ ಸೇವನೆ ಮಾಡ್ತಿದ್ದೀರಾ? ಆಗ್ಲೇ ಸುಮಾರು ಒಂದು 20 years ಮೇಲಾಯ್ತು ಸರ್. ಓಕೆ. ಎಷ್ಟು ಸೇವನೆ ಮಾಡ್ತೀರಾ? ಮೊದಲು ಇವಾಗಂತೂ ತುಂಬಾನೇ ಇದೆ ಸರ್, ಒಂದು 20-25 ತನಕ ಹೋಗುತ್ತೆ ಸರ್. ಓಕೆ. ಯಾವುದೇ ತರ ತೊಂದರೆ ಕಾಣಿಸ್ಕೊಂಡಿಲ್ವಾ ಇದುವರೆಗೂ? ಇದೇವರೆಗೂ ಯಾವ ತೊಂದರೆನೂ ಇಲ್ಲ. ಬಟ್ ಕಫ ಬರುತ್ತೆ. ಓಕೆ. ಈ ಸೌತೆಕಾಯಿ ಅದು ಇದು ಯೂಸ್ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ. ಓಕೆ. ಬಟ್ ಅದು ನಾನು ಇದು ಯಾವ್ದು ಸ್ಮೋಕ್ ಮಾಡ್ಲೇಬೇಕು, ಕಂಪಲ್ಸರಿ ಆಗ್ಬಿಟ್ಟಿದೆ. ಇದಕ್ಕೆ ಏನಾದ್ರೂ ಒಂದು ಇದಿದೆಯಾ ಸರ್? ಅಂದ್ರೆ ನೀವು ಬಿಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದ್ರಾ ನೀವು? ಮಾಡಿದ್ದೆ. ಯಾವ್ದೋ ನಿಕೋಟಿನ್ ಯಾವ್ದು ಟ್ಯಾಬ್ಲೆಟ್ ಬರುತ್ತಲ್ಲ, ಅದೆಲ್ಲ ತಗೊಂಡೆ. ನಿಕೋರೆಟ್ ಅಂತ. ನಿಕೋರೆಟ್ ಆದ್ರೂನು ಸಹ ಅದು ಕಂಟ್ರೋಲ್ ಆಗ್ತಾ ಇಲ್ಲ ಸರ್. ಅಲ್ಲ ನೋಡಿ, ಖಂಡಿತವಾಗಿ ನಿಕೋರೆಟ್ ಅನ್ನೋದ್ರಲ್ಲಿ ಏನಾಗುತ್ತೆ ಅಂದ್ರೆ ನಿಕೋಟಿನ್ ಅನ್ನೋ ಅಂಶನ ಸ್ಲೋಗಿ ರಿಲೀಸ್ ಮಾಡಿ ಕಂಟ್ರೋಲ್ ರಿಲೀಸ್ ಅಂತ ಹೇಳ್ತೇವೆ. ಸೊ ಆ ರೀತಿ ಮಾಡೋದ್ರಿಂದ ಅವ್ರಿಗೆ ಸ್ವಲ್ಪ ಈಸಿಯಾಗಿ ಬಿಡೋದಕ್ಕೆ ಅನುಕೂಲ ಮಾಡೋ ತರ ಅದು ಮಾಡಿರೋದು ಆಕ್ಚುಲ್ ಆಗಿ. ಸೊ ನೀವು ಅದಲ್ದಲ್ಲೇನೆ ಬೇರೆ ಏನಾದ್ರು ನಿಮ್ಗೆ ಆರೋಗ್ಯ ಸಮಸ್ಯೆ ಇದೆಯಾ? ಏನ್ ತೊಂದರೆ ಇಲ್ಲ ಸರ್, ಶುಗರ್ ಇದೆ. ಓಕೆ. ಮಾಮೂಲಿ ನೋಡಿ, ಯಾಕೆಂದ್ರೆ ಈಗ ನೀವು 54 years ಅಂತ ಹೇಳ್ತಿದ್ದೀರಾ, ಏಜ್ ಆಗ್ತಾ ಆಗ್ತಾ ಲಂಗ್ ಕೆಪಾಸಿಟಿನೂ ಕಡಿಮೆ ಆಗ್ತಾ ಬರುತ್ತೆ. ಸೊ ಆದ್ರಿಂದ ಆದಷ್ಟು ನೀವು ಕ್ರಮೇಣವಾಗಿ ಕಡಿಮೆ ಮಾಡ್ತಾ ಬರ್ಬೇಕೆ ಹೊರತು ಹೆಚ್ಚಾಗಿ ಸೇವನೆ ಮಾಡಬಾರ್ದು. ಸೊ ಸ್ವಲ್ಪ ದೃಢ ನಿರ್ಧಾರ ತಗೊಳ್ಳಿ. ಜೊತೆಗೆ ಖಂಡಿತವಾಗಿ ಹೋಮಿಯೋಪತಿಲಿ ಇದಕ್ಕೂ ಔಷಧಿ ಇದೆ. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂದ್ರೆ ಆ ವ್ಯಕ್ತಿಗೆ ಅನುಸಾರವಾಗಿ ಔಷಧಿ ಕೊಡ್ಬೇಕಾಗತ್ತೆ. ಅಂದ್ರೆ ಅವ್ರನ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ಬಿಟ್ಟು ನಾವು ಔಷಧಿ ಕೊಡ್ತೇವೆ. ಸೊ ನೀವು ಆದಷ್ಟು ಬೇಗ ವೈದ್ಯನ ಕಂಡ್ರೆ ಸೊ ಅವ್ರು ನಿಮ್ಮ ಕೇಸ್ನ ಡೀಟೇಲ್ ಆಗಿ ಸ್ಟಡಿ ಮಾಡ್ಬಿಟ್ಟು ಔಷಧಿ ಕೊಡ್ತಾರೆ. ಖಂಡಿತ ಹೋಮಿಯೋಪತಿ ಔಷಧಿಯಿಂದನೂ ನಿಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಜೊತೆಗೆ ನಿಮ್ಮ ವಿಲ್ ಪವರ್ ಬೇಕಾಗುತ್ತೆ ಸರ್. ಓಕೆ. ರಾಯಚೂರಿಂದ ವೆಂಕಟೇಶ್ ಕರೆ ಮಾಡಿದ್ದಾರೆ. ವೆಂಕಟೇಶ್ ಅವರೇ ಹೇಳಿ, ಏನ್ ಪ್ರಶ್ನೆ ಇತ್ತು? ನಮಸ್ಕಾರ ಸರ್. ನಮಸ್ತೆ ಸರ್, ಹೇಳಿ. ನಮ್ಮ ಹೆಸರು ವೆಂಕಟೇಶ್ ಕೊಂಪಲ್ ಅಂತ ಲಿಂಗಸೂರಿಂದ. ಓಕೆ. ರೈಟ್. ಏನಿಲ್ಲ ಸರ್, ನಮ್ದು ಯಾವ್ದೋ ಬ್ರಾಕೆಟ್ಸ್ ಯಾವ್ದು ಇದು ರೋಗ ಯಾವ್ದು ಇಲ್ಲ ಸರ್. ನಾನ್ ಹೇಳೋದು, ಇವತ್ತಿನ ದಿನ ವಿಶ್ವ ತಂಬಾಕು ರಹಿತ ಆರೋಗ್ಯ ದಿನ ಅಂತ ಮಾಡ್ತಾ ಇದ್ದೀರಲ್ಲ,
ನಮ್ ಸಜೆಷನ್ ಏನಂತಂದ್ರೆ ಗವರ್ಮೆಂಟ್ ನವರೇ ತಂಬಾಕನೇ ಬ್ಯಾನ್ ಮಾಡ್ಬೇಕು. ಇದೇ ನನ್ನ ವಿಚಾರ ಮೇನ್. ಈ ಸಿಗರೇಟ್ ಆಗ್ಲಿ ತಂಬಾಕಾಗ್ಲಿ ಗುಡ್ಗಾನ ಇದರಿಂದ 90% ಬ್ರಾಂಕೈಟಿಸ್ ರೋಗ ಅದರಿಂದ ಬರೋದನೆ. ಅದನ್ನ ಯಾಕೆ ಮಾಡ್ತಾ ಇಲ್ಲ ಅವರು ನಿಷೇಧ? ಖಂಡಿತವಾಗಿಯೂ ಈ ಕನ್ಸರ್ನ್ಡ್ ಅಥಾರಿಟೀಸ್ ಏನಾದ್ರು ಪ್ರೋಗ್ರಾಮ್ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಅವರು ಸೂಕ್ತವಾದ ಕ್ರಮ ಕೈಗೊಳ್ತಾರೆ ಅಂತ ಅನ್ಕೊಂಡಿದ್ದೀನಿ. ಓಕೆ, ಈಗ ಬ್ರಾಂಕೈಟಿಸ್ ಅಂತ ತೆಗೆದುಕೊಂಡಾಗ ಲಕ್ಷಣಗಳು ಅಂತ ಕೂಡ ಮುಖ್ಯವಾಗಿ ಸಿಂಪ್ಟಮ್ಸ್ ಏನಿರುತ್ತೆ ಅಂತ ಮಾಮೂಲಿ? ಸಿಂಪ್ಟಮ್ಸ್ ಬಂದಾಗ ಮುಖ್ಯವಾಗಿ ಕೆಮ್ಮು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಸೊ ಕೆಲವರಿಗೆ ಹೆಚ್ಚಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಅಂದರೆ ಯಾವಾಗ ಅವರು ಲೈಯಿಂಗ್ ಡೌನ್ ಅಂತ ಅವ್ರು ಮಲಗಿದಾಗ ಹೆಚ್ಚಾಗಿ ಕೆಮ್ಮು ಕಾಣಿಸ್ಕೊಳ್ಳೋವಂಥದ್ದು. ಮತ್ತು ಕೆಲವೊಬ್ರಿಗೆ ಅರ್ಲಿ ಮಾರ್ನಿಂಗ್ ಅಂದರೆ ಬೆಳಗ್ಗಿನ ಜಾವ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋವಂಥದ್ದು. ಕೆಲವ್ರಿಗೆ ಯಾವಾಗ ಅಂದರೆ ನಾನು ಹೇಳಿದೆ ಈಗ ಸ್ಮೋಕಿಂಗ್ ಹೆಚ್ಚಾಗಿ ಜಸ್ಟ್ ಅವಾಗ ಸ್ಮೋಕಿಂಗ್ ಸೇವನೆ ಮಾಡಿದಾಗ ಕೆಮ್ಮು ಬರುವಂಥದ್ದು, ಅಥವಾ ಡಸ್ಟಿಗೆ ಎಕ್ಸ್ಪೋಸ್ ಆದಾಗ ಬರುವಂಥದ್ದು, ಅಥವಾ ಅವ್ರಿಗೆ ಆಕ್ಯುಪೇಷನ್ ರಿಲೇಟೆಡ್ ಹೇಳಿದೆ. ಸೊ ಅವಾಗ ರಿಪೀಟೆಡ್ ಆಗಿ ಅವ್ರಿಗೆ ಏನು ಎಕ್ಸ್ಪೋಸ್ ಆಗ್ತಿದ್ದಾರೆ ಅವಾಗ ಕಾಣಿಸ್ಕೊಳ್ಳುವಂಥದ್ದು. ಅಥವಾ ಕೆಲವೊಂದು ಪದಾರ್ಥ ತಿಂದಾಗ ಅವ್ರು ಅಲರ್ಜಿಕ್ ಆಗಿದ್ದಾಗ ಅದೇನಾದ್ರು ಪದಾರ್ಥ ತಿಂದಾಗ ಅವ್ರಿಗೆ ಕೆಮ್ಮು ಹೆಚ್ಚಾಗಿ ಬರುವಂಥದ್ದು, ಈ ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಸೊ ಕೆಮ್ಮು ಜೊತೆಗೆ ಕಫ ಬರುವಂಥದ್ದು. ಈ ಕಫದಲ್ಲೂ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಕೆಲವೊಂದು ಸತಿ ವೈಟಿಶ್ ಸ್ಫುಟಮ್ ಅದು ಹೆಚ್ಚಾಗಿ ಕಂಡುಬರ್ತಕ್ಕಂಥದ್ದು, ಕೆಲವೊಬ್ಬರಿಗೆ ಗ್ರೀನಿಶ್ ಇರುತ್ತೆ, ಕೆಲವೊಬ್ಬರಿಗೆ ಯೆಲ್ಲೋಯಿಶ್ ಇರುತ್ತೆ. ಸೊ ಇದಕ್ಕೆ ಅನುಸಾರವಾಗಿ ನಾವು ಹೋಮಿಯೋಪತಿಲಿ ಮೆಡಿಸಿನ್ಸ್ ಕೊಡ್ತೇವೆ. ಸೊ ಆವಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಇಲ್ದಲೆ ಅವ್ರಿಗೆ. ಓಕೆ, ಈಗ ಶಿವಮೊಗ್ಗದಿಂದ ಬೈರೋಜಿರಾವ್ ಕರೆ ಮಾಡಿದ್ದಾರೆ. ಹೇಳಿ ಸರ್, ಏನು ಸಮಸ್ಯೆ ಇತ್ತು? ನಾವು ಮೊದಲಿಗೆ ಗುಟ್ಕಾ ಯೂಸ್ ಮಾಡ್ತಿದ್ವಿ. ಈಗ ನಾವೀಗ ಗುಟ್ಕಾ ಯೂಸ್ ಮಾಡ್ತಿದ್ವಿ, ಈಗ ಬಿಟ್ಟಿದೀವಿ. ಓಕೆ, ಈಗ ಅದು ನಮಗೆ ಯಾಕೋ ಕೈಕಾಲೆಲ್ಲ ಸುಸ್ತಾಗ್ತಾ ಇದೆ. ಎಷ್ಟು ವರ್ಷ ಸರ್ ನಿಮಗೆ? ವಯಸ್ಸೆಷ್ಟು? ನಮಗೆ ಈಗ 33 ವರ್ಷ ಮೇಡಮ್. ಓಕೆ, ಈಗ ಸಂಪೂರ್ಣವಾಗಿ ಬಿಟ್ಟಿದ್ದೀರಾ ಗುಟ್ಕಾನ? ಗುಟ್ಕಾ ಬಿಟ್ಟಿದೆ ಮೇಡಮ್. ಆಮೇಲೆ ಕೈಕಾಲು ಸುಸ್ತಾ ಇರುತ್ತೆ, ಸ್ವಲ್ಪ ಎದೆ ನೋವು ಬರುತ್ತೆ. ಅದಕ್ಕೆ ಏನ್ ಪ್ರಾಬ್ಲಮ್ ಅಂತ ಕೇಳಿ. ಓಕೆ ಡಾಕ್ಟರ್. ಓಕೆ, ತಾವು ಬಿಟ್ಟು ಎಷ್ಟು ವರ್ಷ ಆಯ್ತು? ಬಿಟ್ಟು ಒಂದು 6 ತಿಂಗಳು ಆಯ್ತು ಸರ್. ಓಕೆ, ತೊಂದರೆ ಯಾವಾಗ್ಲಿಂದ ಕಾಣಿಸ್ಕೊಂತಿದೆ? ಅದು ಬಿಟ್ಟಾದ್ಮೇಲೆ ಕಾಣಿಸ್ಕೊಳ್ತಾರೆ ಸರ್. ಅವಾಗ್ಲಿಂದನೂ ಇದೆಯಾ? ಇಲ್ಲ ಸರ್, ಬಿಟ್ಟಾದ್ಮೇಲೆ ಕಾಣಿಸ್ತಾ ಇದೆ. ಸ್ವಲ್ಪ ಕೈಕಾಲು ಸುಸ್ತಾಗೋದು. ನಮ್ಮ ಟ್ರೀಟ್ಮೆಂಟ್ ಹೇಳಿದ್ವಿ, ಗುಟ್ಕಾ ಇಷ್ಟ ಎಲ್ಲ ಬಿಡಿ ಅಂತ ಒಂದು ಡಾಕ್ಟ್ರು. ಸ್ವಲ್ಪ ಈಗ ಎದೆ ನೋವು ಶುರುವಾಗಿದೆ. ಕೆಮ್ಮು ಏನಾದ್ರು ಇದೆಯಾ? ಏನ್ ಸರ್? ಕೆಮ್ಮು ಏನಾದ್ರು ಇದೆಯಾ? ಕೆಮ್ಮು ಇದೆ ಸರ್, ಕಪಾತ್ ತರ ಗಟ್ಟಿ ಆದಂಗಾಗಿದೆ, ಕೆಮ್ಮು ಬರ್ತಾ ಇಲ್ಲ. ಓಕೆ, ತಾವೇನು ಕೆಲಸ ಮಾಡೋದು ಸರ್? ನಾವು ಅಗ್ರಿಕಲ್ಚರ್ ರೈತರು ಸರ್. ಹೌದಾ? ಓಕೆ, ನೋಡಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಅಂದರೆ ತಗೊಳ್ಳೋವರೆಗೂ ನಿಮ್ಗೇನು ತೊಂದರೆ ಕಾಣಿಸ್ಕೊಳ್ಳಲ್ಲ. ಸೊ ಅದೊಂದು ಅಡಿಕ್ಷನ್ ಆಗಿರುತ್ತೆ. ಅದು ಬಿಟ್ಟ ನಂತರ ಅದು ಸಿಂಪ್ಟಮ್ಸ್ ಏನಿರುತ್ತೆ ಅಂದರೆ ಅದು ಡಿ ಅಡಿಕ್ಷನ್ ಆದಾಗ ನಿಮಗೆ ಕೆಲವೊಂದು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳುತ್ತೆ. ಲೈಕ್ ಈವನ್ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡೋರಲ್ಲೂ ಈ ಥರ ಕಾಣಿಸ್ಕೋಬೋದು. ಮತ್ತು ಸಿಗರೇಟಲ್ಲಿ ಈ ಟೊಬ್ಯಾಕೋ ಅಂತ ಏನು ಹೇಳ್ತೀವಿ ಇದರಲ್ಲಿ. ಸೊ ಆದಷ್ಟು ನೀವು ನಿಮ್ಗೇನು ತೊಂದರೆ ಇದೆ ಅದನ್ನು ಆದಷ್ಟು ಒಂದು ವೈದ್ಯರನ್ನ ಕಂಡುಬಿಟ್ಟು ನೀವು ಹೇಳಿದ್ರೆ ಸೊ ಅದಕ್ಕೆ ಸೂಕ್ತವಾಗಿರೋಂಥ ಔಷಧಿ ಕೊಡ್ತೇವೆ. ಖಂಡಿತವಾಗಿ ಹೋಮಿಯೋಪತಿಲಿ ನಿಮಗೆ ರೋಗ ಲಕ್ಷಣ ಗುರುತಿಸ್ಬಿಟ್ಟು ಔಷಧಿ ಕೊಡುವಂಥದ್ದು. ಒಂದು ಸತಿ ಹೋಮಿಯೋಪತಿ ಔಷಧಿ ತಗೊಳ್ಳಿ, ಖಂಡಿತವಾಗಿಯೂ ಇಂಪ್ರೂವ್ ಆಗುತ್ತೆ ನಿಮಗೆ. ಓಕೆ, ಸಾಕಷ್ಟು ಜನ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಈ ಧೂಮಪಾನ ತಂಬಾಕಿನ ಒಂದು ಸಂಕೋಲೆ ಸಿಕ್ಕೊಂಡಿರ್ತಾರೆ. ಕಾಯಿಲೆಗಳಿಂದ ಮುಕ್ತರಾಗೋಕ್ಕೆ ಸಾಕಷ್ಟು ಪ್ರಯತ್ನ ಪಡ್ತಾರೆ, ಆದರೆ ಸಾಧ್ಯವಾಗಿರೋದಿಲ್ಲ. ಹೇಗೆ ಇದರಿಂದ ಹೊರಗೆ ಬರೋದು, ಇದಕ್ಕೆ ಚಿಕಿತ್ಸೆ ತಿಳ್ಕೊಳ್ಳೋಣ. ಚಿಕ್ಕ ಬ್ರೇಕ್ ನಂತರ ನೀವು ಕೂಡ ಕರೆ ಮಾಡಿ ಮತ್ತಷ್ಟು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳ್ಕೊಬೋದು. ಈಗ ಚಿಕ್ಕದೊಂದು ಬ್ರೇಕ್.